ರಸಗೊಬ್ಬರಕ್ಕಾಗಿ ಗಂಟೆಗಟ್ಟಲೆ ಕ್ಯೂ ನಿಲ್ಲುವ, ಮಳಿಗೆಗಳಿಗೆ ಅಲೆಯುವ ಬದಲು ರೈತರು ಮನೆಯಲ್ಲೇ ಕುಳಿತು ತಮಗೆ ಬೇಕಾದ ರಸಗೊಬ್ಬರವನ್ನು ಮುಂಗಡವಾಗಿ ಕಾಯ್ದಿರಿಸುವ ಅವಕಾಶವನ್ನು ರೈತರಿಗೆ ಒದಗಿಸಿಕೊಡಲಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಮೊಬೈಲ್ ಸ್ಕ್ರೀನ್ ಮೇಲೆ ಒಟಿಪಿ ನಮೂದಿಸುತ್ತಿರುವ ರೈತ ರಸಗೊಬ್ಬರದ ಅಂಗಡಿಯಲ್ಲಿ ಬುಕ್ಕಿಂಗ್ ವಿವರ ತೋರಿಸಿ ಗೊಂದಲವಿಲ್ಲದೆ ರಸಗೊಬ್ಬರ ಪಡೆಯುತ್ತಿರುವ ಗ್ರಾಹಕರು, ರಸಗೊಬ್ಬರವನ್ನು ಸಕಾಲದಲ್ಲಿ ಬೆಳೆಗಳಿಗೆ ಹಾಕುತ್ತಿರುವ ಕೃಷಿಕರು. ಈ ದೃಶ್ಯಗಳು ಕಂಡುಬಂದಿದ್ದು ತುಮಕೂರು ಮತ್ತು ಕೋಲಾರ ಜಿಲ್ಲೆಗಳಲ್ಲಿ. ಕೇಂದ್ರ ಸರ್ಕಾರ ರಸಗೊಬ್ಬರ ವಿತರಣೆಯಲ್ಲಿನ ಕೃತಕ ಅಭಾವ ಹಾಗೂ ಗೊಂದಲಗಳನ್ನು ಸಂಪೂರ್ಣವಾಗಿ ತಪ್ಪಿಸುವ ಉದ್ದೇಶದೊಂದಿಗೆ ಫ್ರೇಮ್ವರ್ಕ್ ಫಾರ್ ಫರ್ಟಿಲೈಸರ್ ಸೇಲ್ ಆಪ್ ಎಂಬ ಹೊಸ ತಂತ್ರಾಂಶದಿಂದ ಇವೆಲ್ಲವೂ ಸಾಧ್ಯವಾಗಿದೆ. ಅರ್ಹ ಫಲಾನುಭವಿಗಳಿಗೆ ಸಕಾಲದಲ್ಲಿ ರಸಗೊಬ್ಬರ ತಲುಪುವಂತೆ ಮಾಡಿ ಕೃಷಿ ವಲಯದಲ್ಲಿ ಪಾರದರ್ಶಕತೆ ತರುವುದು ಕೇಂದ್ರ ಸರ್ಕಾರದ ಗುರಿಯಾಗಿದೆ. ರೈತರು ತಮ್ಮ ಸ್ಮಾರ್ಟ್ಫೋನ್ನಲ್ಲಿ ಫ್ರೇಮ್ವರ್ಕ್ ಫಾರ್ ಫರ್ಟಿಲೈಸರ್ ಸೇಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಆಧಾರ್ ಸಂಖ್ಯೆ ಹಾಗೂ ಒಟಿಪಿ ಮೂಲಕ ಸುಲಭವಾಗಿ ನೋಂದಾಯಿಸಿಕೊಳ್ಳಬಹುದು. ಲಾಗಿನ್ ಆದ ನಂತರ ತಮಗೆ ಅಗತ್ಯವಿರುವ ಗೊಬ್ಬರದ ಪ್ರಮಾಣವನ್ನು ಆಯ್ಕೆ ಮಾಡಿ ಮುಂಗಡವಾಗಿ ಬುಕ್ ಮಾಡಬಹುದು. ಈ ಡಿಜಿಟಲ್ ವ್ಯವಸ್ಥೆಯಿಂದಾಗಿ ರೈತರು ಗೊಬ್ಬರ ಮಳಿಗೆಗಳಿಗೆ ಅನಗತ್ಯವಾಗಿ ಅಲೆಯುವುದು ಮತ್ತು ಸಮಯ ವ್ಯಯಿಸುವುದು ತಪ್ಪಲಿದೆ. ರಸಗೊಬ್ಬರವನ್ನು ಬುಕ್ ಮಾಡಿದ 2 ದಿನಗಳ ಒಳಗೆ ನೇರವಾಗಿ ಅಂಗಡಿಗೆ ತೆರಳಿ ಸರತಿ ಸಾಲಿನಲ್ಲಿ ನಿಲ್ಲದೆ ರಸಗೊಬ್ಬರ ಪಡೆಯಬಹುದಾಗಿದೆ. ಭೂಮಿ ಮತ್ತು ಬೆಳೆಗಳ ದತ್ತಾಂಶಕ್ಕೆ ಈ ಆಪ್ ಲಿಂಕ್ ಆಗಿರುವುದರಿಂದ ಕಾಳಸಂತೆಕೋರರು ಮತ್ತು ಮಧ್ಯವರ್ತಿಗಳ ಹಾವಳಿಗೆ ಕಡಿವಾಣ ಬಿದ್ದಿದೆ. ಅಲ್ಲದೆ ಯಾವ ಬೆಳೆಗೆ ಎಷ್ಟು ಗೊಬ್ಬರ ಹಾಕಬೇಕು ಎಂಬ ಸಲಹೆಗಳು ಇಲ್ಲಿವೆ. ಗೊಬ್ಬರದ ಅನಗತ್ಯ ದಾಸ್ತಾನು ತಡೆಯುವ ಮೂಲಕ ಕೃತಕ ಅಭಾವ ಸೃಷ್ಟಿಸುವವರ ವಿರುದ್ಧ ಇದು ಪ್ರಮುಖ ಅಸ್ತ್ರವಾಗಿದೆ. ದೂರದರ್ಶನದೊಂದಿಗೆ ರೈತ ನರಸಿಂಹಪ್ಪ, ತಾವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡೇ ಗೊಬ್ಬರ ಖರೀದಿಸಲಾಗಿದೆ. ಇದರಿಂದ ಮಳಿಗೆಗಳಿಗೆ ಅಲೆಯುವ ತಾಪತ್ರಯ ತಪ್ಪಿದ್ದು ಓಡಾಟದ ಹಣ ಹಾಗೂ ಸಮಯ ಎರಡೂ ಉಳಿತಾಯವಾಗಿದೆ ಎಂದರು. 3 ದಿನ ನಾವು ಗೊಬ್ಬರ ತರೋದಕ್ಕೆ ಲೈಫ್ನಿಂದ ಅಲ್ಲಿ ಕ್ಯೂ ನಿಂತು ಅದನ್ನು ನಾವು 3 ದಿನ ಲೇಟ್ ಮಾಡ್ಕೊಂಡು ತರ್ತಿದ್ವಿ. ಮೊಬೈಲ್ ಆ್ಯಪ್ನಿಂದ ಬುಕ್ ಮಾಡಿ ಗೊಬ್ಬರ ರಸಗೊಬ್ಬರ ತಂದು ಇದು ಮಾಡ್ತಿದ್ವಿ ಸರ್. ನಮಗೆ ಗೊಬ್ಬರ ಸಿಗೋದ್ರಿಂದ ನಾವು ಉಳುಮೆ ಮಾಡೋದಕ್ಕೆ ನಮಗೆ ಸಹಾಯ ಸರ್ಕಾರ ಟೈಮ್ ಕೊಡುತ್ತೆ ಸರ್. ಈಗ ಆ್ಯಪ್ನಿಂದ ಮಾಡಿರೋದ್ರಿಂದ ನಮಗೆ ಒಳ್ಳೆಯದು. ಕೈದಾಳ ಗ್ರಾಮದ ರೈತ ಮಹಿಳೆ ಗೌರಮ್ಮ 3 ಮೂಟೆ ರಸಗೊಬ್ಬರವನ್ನು ಆಪ್ ಮೂಲಕವೇ ಬುಕ್ ಮಾಡಲಾಗಿತ್ತು. ಈಗ ಅವುಗಳನ್ನು ಪಡೆಯಲಾಗಿದೆ. ಈ ತಂತ್ರಾಂಶದಿಂದಾಗಿ ನಮಗೆ ರಸಗೊಬ್ಬರ ಸಿಗುವುದಿಲ್ಲ ಎನ್ನುವ ಭೀತಿ ದೂರವಾಗಿದೆ ಎಂದು ತಿಳಿಸಿದರು. ಈ ಸರಿ ಐಡಿ ನಂಬರ್ ತರ ಕೊಟ್ಟವ್ರೆ. ನಮ್ದೊಂದು ಬುಕ್ಕಿಂಗ್ ಆಗಿದೆ. 2 ಮೂಟೆ ಗೊಬ್ಬರ ಕೊಟ್ಟಿದ್ದಾರೆ, 1 ಮೂಟೆ ಯೂರಿಯಾ ಕೊಟ್ಟಿದ್ದಾರೆ. ಯಾವ ರೀತಿ ಅಂದ್ರೆ ಬುಕ್ ಮಾಡಿದ್ರೆ ಬಂದು ಇಲ್ಲಿ ಕ್ಯೂ ಸಿಸ್ಟಮ್ ನಿಂತ್ಕೊಳ್ಳೋದು ತಪ್ಪಲ್ಲ ನಮಗೆ. ಅದು ಟೈಮ್ ಉಳಿತಲ್ಲ ನಮಗೆ. ಮನೇಲಿ ಕೂತ್ ಬುಕ್ ಮಾಡ್ತೀವಿ, ಬಂದು ಗೊಬ್ಬರ ಹಾಕೊಂಡು ಹೋಗ್ತೀವಿ. ಇನ್ನೇನ್ ಬೇಕು? ಇದಕ್ಕಿಂತ ಸಮಯ ಉಳಿಬೇಕಾ ರೈತರಿಗೆ? ನಾವು ರಾಗಿ ಬೆಳಿತೀವಿ, ಜೋಳ ಬೆಳಿತೀವಿ, ತೊಗರಿಕಾಳು ಬೆಳಿತೀವಿ, ಎಲ್ಲ ಬೆಳಿತೀವಿ ಸರ್ ನಾವು. ನಾಗಲಮಡಿಕೆ ಹೋಬಳಿ ಕೃಷಿ ಅಧಿಕಾರಿ ಶಂಶಾದ್ ಉನ್ನೀಸ್, ಕೇಂದ್ರ ಸರ್ಕಾರದ ಈ ಹೊಸ ಅಪ್ಲಿಕೇಶನ್ ಕಾಳಸಂತೆಕೋರರನ್ನು ಸಮರ್ಥವಾಗಿ ನಿಯಂತ್ರಿಸಿದೆ. ಸಹಾಯಧನಯುಕ್ತ ಗೊಬ್ಬರವು ನೇರವಾಗಿ ನೈಜ ಫಲಾನುಭವಿ ರೈತರಿಗೆ ತಲುಪುವಂತೆ ಇದು ಮಾಡುತ್ತದೆ ಎಂದು ಹೇಳಿದರು. ಆ್ಯಪ್ ಬಂದಿರೋದ್ರಿಂದ ಸರ್ ಇದು ಒಂದು ಸ್ವಲ್ಪ ನಾವು ಅದನ್ನ ರೈತರಿಗೆ ಹ್ಯಾಸಲ್ ಫ್ರೀ ಆಗಿ ನಾವು ಸಪೋರ್ಟ್ ಮಾಡ್ಬೋದು ಡಿಸ್ಟ್ರಿಬ್ಯೂಷನ್ ಅಲ್ಲಿ. ಆಮೇಲೆ ಇದು ಆ್ಯಪ್ ಇನ್ನೊಂದು ಮೇಜರ್ ಇದು ಆಬ್ಜೆಕ್ಟಿವ್ ಏನಕ್ಕೆ ಅಂದ್ರೆ ಈ ಆ್ಯಪ್ ನಾವು ಮಾನಿಟರ್ ಮಾಡ್ಬೋದು ಸರ್. ಇವಾಗ ಏನಂದ್ರೆ ನಮ್ಮ ರೈತರಿಗೆ ಮಾತ್ರ ಇದು ಸಿಗೋದು. ಈ ಆ್ಯಪ್ ಮೂಲಕ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂತ ಹೋದ್ರೆ ಪಕ್ಕ ಇದು ಯಾರು ಬೆನಿಫಿಷರಿ ಇರ್ತಾರೋ ಅವ್ರಿಗೆ ರೀಚ್ ಆಗುತ್ತೆ ಸರ್. ಇದು ತುಮಕೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ಲಕ್ಷ್ಮಣ್ ಎಸ್ ಕಳ್ಳಿನವರ್, ರೈತರು ಮೊಬೈಲ್ನಲ್ಲಿ ಆಧಾರ್ ಮತ್ತು ಒಟಿಪಿ ನೀಡಿ ಮುಂಗಡ ಬುಕ್ಕಿಂಗ್ ಮಾಡಬಹುದು. ಬುಕ್ ಮಾಡಿದ 2 ದಿನಗಳ ಒಳಗೆ ಯಾವುದೇ ಗೊಂದಲವಿಲ್ಲದೆ ಗೊಬ್ಬರ ಪಡೆಯಲು ಅವಕಾಶವಿದೆ ಎಂದು ಮಾಹಿತಿ ನೀಡಿದರು. ಏನೋ ಒಂದು ರೈತರು ರಸಗೊಬ್ಬರವನ್ನು ಏನೋ ಒಂದು ತಗೊಳ್ಳಿಕ್ಕೆ ಅವರು ಸರ್ದಿ ಸಾಲಿನಲ್ಲಿ ಗಂಟೆಗಟ್ಟಲೆ ನಿಂತ್ಕೊಳ್ಳೋದು ತಪ್ಪುತ್ತೆ. ಇವರು ಮುಂಗಡವಾಗಿ ಇವರು ಎಲ್ಲಾದರೂ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ರೂ ಕೂಡ ಅವರು ಮೊದಲೇ ಬುಕ್ ಮಾಡಿಕೊಂಡು ಗೊಬ್ಬರನ ಕಾಯ್ದಿರಿಸ್ಬೋದು. ಮತ್ತೆ ಇನ್ನೊಂದು ಮೇಜರ್ ಆಗಿ ಅಂತ ಹೇಳಿದ್ರೆ ಏನೋ ಒಂದು ಗೊಬ್ಬರ ಕಾಳಸಂತೆಯಲ್ಲಿ ಮಾರಾಟವಾಗೋದನ್ನ ನಾವು ಒಂದು ತಡಿಬಹುದು. ಏನು ಇಂಡಸ್ಟ್ರಿ ಪರ್ಪಸ್ಗೆ ಹೋಗುವಂಥದ್ದಾಗಿರ್ಬೋದು, ಬೇರೆ ಬೇರೆ ಪರ್ಪಸ್ಗೆ ಹೋಗುವಂಥದ್ದನ್ನ ನಾವು ತಡೆದು ಇದನ್ನ ರೈತರಿಗೆ ವಿತರಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಒಟ್ಟಿನಲ್ಲಿ ತಂತ್ರಜ್ಞಾನದ ಅಳವಡಿಕೆಯಿಂದಾಗಿ ರಸಗೊಬ್ಬರ ಪಡೆಯಲು ರೈತರಿಗೆ ಪ್ರತಿ ವರ್ಷ ಎದುರಾಗುತ್ತಿದ್ದ ಸಮಸ್ಯೆಯೊಂದು
ಪ್ರಾಯೋಗಿಕವಾಗಿ ದೂರವಾಗಿದೆ. ಈ ಡಿಜಿಟಲ್ ರಸಗೊಬ್ಬರ ವಿತರಣಾ ವ್ಯವಸ್ಥೆಯು ಅನ್ನದಾತನ ಶ್ರಮವನ್ನು ಕಡಿಮೆ ಮಾಡಿ ಅವರ ಬದುಕಿಗೆ ಹೊಸ ಭರವಸೆ ನೀಡಿದೆ.